ಇನ್ನು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ. ಸರಣಿ ದಾಳಿಯಿಂದಾಗಿ ಹಲವೆಡೆ ದಟ್ಟವಾಗಿರ್ತಕ್ಕಂಥ ಹೊಗೆ ಆವರಿಸಿಕೊಂಡಿದೆ. ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಸಹ ದಾಳಿಯಾಗಿದೆ. ಕೆಲವು ವಿಮಾನಗಳಿಗೆ ಹಾನಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿಯಿಂದ ಅಕ್ಷರಶಃ ಇರಾನ್ ತತ್ತರಿಸಿ ಹೋಗಿರುವಂಥದ್ದು. ಇರಾನ್ನ ಕ್ಯಾಪಿಟಲ್ ಟೆಹರಾನ್ನಲ್ಲಿ ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ. ಸರಣಿ ದಾಳಿಗಳಿಂದಾಗಿ ಹಲವೆಡೆ ದಟ್ಟವಾಗಿರ್ತಕ್ಕಂಥ ಹೊಗೆ ಆವರಿಸಿಕೊಂಡಿದೆ. ಮೆಹರಾಬಾದ್ ವಿಮಾನ ನಿಲ್ದಾಣದ ಮೇಲೂ ಸಹ ದಾಳಿಯಾಗಿದೆ. ಕೆಲವು ವಿಮಾನಗಳಿಗೆ ಹಾನಿಯಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಮತ್ತಷ್ಟು ಗಂಭೀರ ಸ್ವರೂಪಕ್ಕೆ ತಿರುಗಿದೆ. ಬಾಂಬ್ ದಾಳಿ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ. ಓಕೆ, ಸೊ ವೀಕ್ಷಕರೇ ಗಮನಿಸ್ತಾ ಇದ್ದೀರಾ, ಇರಾನ್ನಲ್ಲಿ ಯುದ್ಧದ ಪರಿಸ್ಥಿತಿ ಯಾವ ರೀತಿಯಾಗಿ ಆವರಿಸಿಕೊಂಡಿದೆ ಅನ್ನುವಂಥದ್ದು. ಬಹುತೇಕ ಇಲ್ಲಿಯವರೆಗೆ 1500ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಈ ಒಂದು ಭೀಕರ ದಾಳಿಯಿಂದಾಗಿ. ಎಲ್ಲ ಕಡೆಗಳಲ್ಲಿ ಟೋಟಲ್ ಡೆತ್ಸ್ ಈ ಒಂದು ವಾರ್ನಿಂದಾಗಿ. ಸೊ ಮಗದೊಂದು ಕಡೆ ಇರಾನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೇತನ್ಯಾಹು ಅವರ ವಿರುದ್ಧ ಆಕ್ರೋಶವೂ ಸಹ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹಾಗೆ ನೋಡಿದರೆ ಇರಾನ್ನಲ್ಲಿ ಇರ್ತಕ್ಕಂತಹ ಪ್ರಮುಖ ನಾಯಕರು ಯಾರೂ ಸಹ ಬದುಕುಳಿದಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಆಯತ್ ಉಲ್ಲಾ ಅಲ್ ಖಮೇನಿಯ ಜೊತೆಗೆ ಆತನ ಕುಟುಂಬ ಸದಸ್ಯರ ಜೊತೆಗೆ ಪ್ರಮುಖ ಅಧಿಕಾರಿಗಳು ಎಲ್ಲರೂ ಸಹ ಮೃತಪಟ್ಟಿದ್ದಾರೆ. ಆದಾಗ್ಯೂ ಸಹ ಇರಾನ್ ಈ ಪ್ರಮಾಣದಲ್ಲಿ ದಾಳಿ ಮಾಡ್ತಾ ಇರ್ತಕ್ಕಂಥ ಪರಿಯನ್ನು ಗಮನಿಸ್ತಾ ಇದ್ದರೆ ಯಾವ ರೀತಿಯಾಗಿ ದ್ವೇಷವನ್ನು ಇಟ್ಟುಕೊಂಡಿದೆ ತನ್ನ ಮನದಾಳದಲ್ಲಿ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮನಗಾಣಬಹುದಾಗಿದೆ. ಸೊ ಈ ಒಂದು ಏನು ದಾಳಿ ನಡೀತಾ ಇದೆ, ಈ ದಾಳಿಗೆ ಇರಾನ್ ಪ್ರತ್ಯುತ್ತರವನ್ನು ಕೊಡೋದರ ಜೊತೆಗೆ ಇರಾನ್ ಮೇಲೂ ಸಹ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನು ಮುಂದುವರಿಸಿದೆ. ಇರಾನ್ನ ಕ್ಯಾಪಿಟಲ್ ಟೆಹರಾನ್ ಮೇಲೆ ದಾಳಿಯನ್ನು ನಡೆಸಲಾಗಿರುವಂಥದ್ದು. ದಟ್ಟವಾಗಿರ್ತಕ್ಕಂಥ ಹೊಗೆ, ಎಲ್ಲಿ ನೋಡಿ ಬರೀ ಹೊಗೆಯೇ ಆವರಿಸ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇಲ್ಲಿಯವರೆಗೆ ಇರಾನ್ನಲ್ಲಿ 1200ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ.